ಎಲ್ಲರಿಗೂ ಶುಭ ಮುಂಜಾನೆ ಹಾಗೂ ನಮಸ್ಕಾರಗಳು. ಉಳ್ಳಾಲ ಪತ್ರಕರ್ತರ ಸಂಘದ ಈ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯ ಬಗ್ಗೆ ಖಿದ್ಮತುಲ್ ಇಸ್ಲಾಂ ಬದರ್ ಕಮಿಟಿ ಶಾಂತಿನಗರ ನಡುಬರು ಇದರ 40ನೇ ವಾರ್ಷಿಕದ ಪ್ರಯುಕ್ತ ಬದರ್ ಟವರ್ ಕಟ್ಟಡ ಉದ್ಘಾಟನೆಯ ಒಂದು ಸಮಾರಂಭದ ಪತ್ರಿಕಾಗೋಷ್ಠಿಯನ್ನು ನಡೆದಿದ್ದೇವೆ. ಇದರಲ್ಲಿ ಸೇರಿದಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ಹಾಗೂ ನಮ್ಮ ನಡುಪದವು ನಮ್ಮೊಂದಿಗಿದ್ದಾರೆ. ನಾನು ಕೂಡ ಅಲ್ ಬದರ್ ಜುಮಾ ಮಸ್ಜಿದ್ ಅದರ ಅಧೀನ ಸಂಸ್ಥೆ ಅಲ್ ಮದ್ರಸದ ಇದರ ಹಳೆಯ ವಿದ್ಯಾರ್ಥಿಯಾಗಿ ಹಾಗೂ ಖಿದ್ಮತುಲ್ ಇಸ್ಲಾಂ ಬದರ್ ಕಮಿಟಿ ಇದರ ಸ್ಥಾಪಕ ಸದಸ್ಯರೊಬ್ಬರಾಗಿ ಹಾಗೂ ಆ ಭಾಗದ ಪಂಚಾಯತ್ ಸದಸ್ಯನಾಗಿ ನಿಕಟಪೂರ್ವ ಪಂಚಾಯತ್ ಉಪಾಧ್ಯಕ್ಷನಾಗಿ ಈ ಬಗ್ಗೆ ಮಾಹಿತಿಯನ್ನು ಕೊಡುವುದೆಂದರೆ, ಖಿದ್ಮತುಲ್ ಇಸ್ಲಾಂ ಬದರ್ ಕಮಿಟಿಯು ಸುಮಾರು 40 ವರ್ಷದಿಂದ ಕಾರ್ಯಾಚರಿಸುತ್ತಾ ಬಂದಿದೆ. ಎಲ್ಲ ರಂಗಗಳಲ್ಲಿಯೂ ಅಭಿವೃದ್ಧಿಯತ್ತ ದಾಪುಗಾಲಿಕೆ ಸಂದರ್ಭದಲ್ಲಿ ಸಮುದಾಯಕ್ಕಾಗಿ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಿ ಸಾಕೊಡುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಡುಪದವು ಅಲ್ ಉಮರ್ ಜುಮಾ ಮಸ್ಜಿದ್ ಇದರ ಅಧ್ಯಕ್ಷರಾದ ನಾಸಿರ್ ನಡುಪದರವರು ಹಾಗೂ ನಮ್ಮ ನಡುಪದವು ಅಲ್ ಬದರ್ ಜುಮಾ ಮಸ್ಜಿದ್ ಇದರ ಮಾಜಿ ಅಧ್ಯಕ್ಷರಾದ ನಮ್ಮ ಹಿರಿಯರು ಮಾರ್ಗದರ್ಶಕರು ಆದಂತಹ ಇಬ್ರಾಹಿಂ ನಡುಪದರವರು, ಹಾಗೆ ಹಲವು ವರ್ಷಗಳಿಂದ ಅಲ್ ಬದರ್ ಖಿದ್ಮತುಲ್ ಇಸ್ಲಾಂ ಬದರ್ ಕಮಿಟಿ ಇದರ ಅಧ್ಯಕ್ಷರಾಗಿದ್ದಂತಹ ನಜೀರ್ ಕೆ ಎಂ ರವರು ನಮ್ಮ ಮುಂದೆ ಇದ್ದಾರೆ. ಅದೇ ರೀತಿ ನಮ್ಮ ಅಲ್ ಉಮರ್ ಜುಮಾ ಮಸ್ಜಿದ್ ಇದರ ಹಲವು ವರ್ಷಗಳ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಈಗ ಬದರ್ ಕಮಿಟಿಯಲ್ಲಿಯೂ ಕೂಡ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುವಂತಹ ಇಸ್ಮಾಯಿಲ್ ಕುತುಬ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಕೋರುತ್ತಾ ಈ ಸಭೆಯನ್ನು ನಡೆಸಿಕೊಳ್ಳುವ ನಮ್ಮ ಅಧ್ಯಕ್ಷರಿಗೆ ನೀಡ್ತಾ ಇದ್ದೇನೆ. ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಸಹೋದರರು ನಮಸ್ಕಾರ. ಖಿದ್ಮತುಲ್ ಇಸ್ಲಾಂ ಬದರ್ ಕಮಿಟಿ ಶಾಂತಿನಗರ ನಡುಪದವು ಇದರ ಅಧೀನದಲ್ಲಿ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಬದರ್ ಟವರ್ ಕಟ್ಟಡದ ಉದ್ಘಾಟನೆಯ ಕಾರ್ಯಕ್ರಮ ಹಾಗೂ ಒಂದು ದಿನದ ಮತ ಪ್ರಭಾಷಣದ ಕಾರ್ಯಕ್ರಮ. ಖಿದ್ಮತುಲ್ ಇಸ್ಲಾಂ ಬದರ್ ಕಮಿಟಿಯವರು ನಿರ್ಮಾಣ ಮಾಡಿರ್ತಕ್ಕಂಥ ಬದರ್ ಟವರ್ನ ಉದ್ಘಾಟನೆಯನ್ನು ಸಯ್ಯದ್ ಅಲ್ ಉಲಮಾ ಸಯ್ಯದ್ ಜಿಫ್ರಿ ಮುತ್ತುಕೋಯ ತಂಗಲ್ರವರು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಅದೇ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಯುಟಿ ಖಾದರ್ ಸರ್ ಅವರು, ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಯುಟಿ ಖಾದರ್ ಅವರು ನೆರವೇರಿಸಲಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮಂಜೇಶ್ವರದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ KM ಅಶ್ರಫ್ರವರು, ಅದೇ ರೀತಿ ಡಾಕ್ಟರ್ ಕನಚೂರ್ ಮೋಹನು ಆಜಿ ಅವರು ಕನಚೂರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಅದೇ ರೀತಿ ಹಾಜಿ ಇಬ್ರಾಹಿಂ ಕೋಡ್ಜಾಲ್ರವರು ಮಾಜಿ ಮೂಡಾದ ಅಧ್ಯಕ್ಷರು, ನಜರ್ ಶಾ ಪಟ್ಟೋರಿ ಕೊನಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಅದೇ ರೀತಿ CM ಶರೀಫ್ ಉಪಾಧ್ಯಕ್ಷರು ಬಾಲಪಣಿ ಗ್ರಾಮ ಪಂಚಾಯತಿನ, ಅದೇ ರೀತಿ ಬದರ್ ಇದರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಜೀರ್ KM ರವರು, ಮೊಹಮ್ಮದ್ ಹನೀಫ್ ಫೈಜಿ ಅವರು, ಹೈದರ್ ಲತೀಫಿ ಅವರು, ರಶೀದ್ ಇರ್ಫಾನಿ ಅವರು ಆ ಒಂದು ಸಭೆಯಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ. ಅದೇ ರೀತಿ ಅವತ್ತು ರಾತ್ರಿ 9 ಗಂಟೆ ನಡೆಯಿರುವಂಥ ಮತ ಪ್ರಭಾಷಣವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅಬ್ದುಲ್ ಜಬ್ಬಾರ್ ಸಕ್ಕಾಪಿ ಮುದರಿಸ್ ಕೇಂದ್ರ ಜುಮಾ ಮಸೀದಿ ಪೊಯ್ಯತೆಬೇಲ್ ಹಾಗೂ ಮುಖ್ಯ ಪ್ರಭಾಷಣಕಾರರಾಗಿ ಆಫಿಲ್ ನಿಜಾಮುದ್ದೀನ್ ಅಜರಿ ಕುಮ್ಮನಂ ಇವರು ನೆರವೇರಿಸಲಿದ್ದು, ಆ ಕಾರ್ಯಕ್ರಮವನ್ನು ನೀವೆಲ್ಲ ಪ್ರಚಾರಪಡಿಸುವ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಲ್ ಉಮರ್ ಜುಮಾ ಮಸ್ಜಿದ್ ಇದರ ಅಧೀನದಲ್ಲಿ ಕೈರಂಗಲ ನಡುಪದು ಇದರ ಅಧೀನದಲ್ಲಿ ಇರುವಂತಹ ಖಿದ್ಮತುಲ್ ಇಸ್ಲಾಂ ಬದರ್ ಕಮಿಟಿ ನಡುಪದು ಈ ಒಂದು ಸಂಘಟನೆ 40 ವರ್ಷಗಳಿಂದ ಈ ಪರಿಸರದಲ್ಲಿ ಕಾರ್ಯಾಚರಿಸುತ್ತಿದೆ. ಇವರು 40ನೇ ವಾರ್ಷಿಕ ಆಚರಣೆಯೊಂದಿಗೆ ಇವರು ನಿರ್ಮಿಸಿದಂಥ ಟವರ್ ಈ ಉದ್ಘಾಟನೆಯನ್ನು ನಮ್ಮೆಲ್ಲ ನಮ್ಮ ಸಂಸ್ಥೆ ಕೇರಳ ಜಮಿಯತ್ ಉಲಾಮಾ ಇದರ ಅಧ್ಯಕ್ಷರಾದ ಸಯ್ಯದ್ ಜಫ್ರಿ ಮುತ್ತುಕೋಯ ತಂಗಲ್ ಇವರು ಆಗಮಿಸಿ ಈ ಟವರನ್ನು ಉದ್ಘಾಟಿಸಲಿದ್ದಾರೆ. ನಮಗೆಲ್ಲರಿಗೂ ಸುತ್ತಮುತ್ತಲಿನೆಲ್ಲವರಿಗೂ ಜಫ್ರಿ ಮುತ್ತುಕೋಯ ತಂಗಲ್ ಬರುವುದೆಂದರೆ ಅದೊಂದು ವಿಶೇಷವಾಗಿದೆ.
ಹೆಚ್ಚಿನ ಜನಸಂಖ್ಯೆ ಸೇರುವ ಸಂದರ್ಭವಿದೆ. ಅದೇ ರೀತಿ ನಮ್ಮ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದ UT ಖಾದರ್ ಅವರು ಭಾಗವಹಿಸ್ತಾರೆ, ಕಣಚೂರು ಮೋಹನ್ ರವರು, ಕೋಡ್ಜಾಲ್ ಇಬ್ರಾಹಿಂ ರವರು, ಅನೇಕ ಗಣ್ಯರು, ಅನೇಕ ಉಲಮಾಗಳು ಭಾಗವಹಿಸಲಿದ್ದಾರೆ ಇದು ಇಲ್ಲಿ. ಆದುದರಿಂದ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಹಾಫಿಲ್ ನಿಜಾಮುದ್ದೀನ್ ಅಜರಿ ಕುಮ್ಮಣ್ಣಂ ಇವರ ಪ್ರಭಾಷಣ, ಮುಖ್ಯ ಪ್ರಭಾಷಣ ಇದು ಕೂಡ ಆಲಿಸಲಿಕ್ಕೆ ಹೆಚ್ಚಿನ ಜನಸಂಖ್ಯೆ ಬರುವ ನಿರೀಕ್ಷೆ ಇದೆ. ಓಕೆ ಅಂತಾನೆ. ಗುರುವಾರ ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆಗಿದೆ. 7ನೇ ತಾರೀಕು ಗುರುವಾರ 7 ಗಂಟೆಗೆ. ಸಮಾಜಮುಖಿ ಚಟುವಟಿಕೆ ಅಂತ ಹೇಳಿದ್ರೆ ನಿರಂತರವಾಗಿ ಕೊರೋನಾ ಸಂದರ್ಭಗಳಲ್ಲಿ ನಾವೇ ಅಲ್ಲಿ ಒಂದು ಸೆಂಟ್ರನ್ನು ಪ್ರಾರಂಭ ಮಾಡಿ ಔಷಧಿ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಲಕರಣೆಗಳಿರ್ಬೋದು, ಬೆಡ್ ಇರ್ಬೋದು, ಎಲ್ಲ ವಿಚಾರಗಳನ್ನು ನಾವು ನಮ್ಮ ಸಂಸ್ಥೆ ನಡೆಸ್ತಾ ಬಂದಿದೆ. ಅದೇ ರೀತಿ ಯಾವುದೇ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳಲ್ಲೂ ಸಹ ಶಿಕ್ಷಣ ಇರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ಬೋದು ಹಲವಾರು ವೈದ್ಯಕೀಯ ಕ್ಯಾಂಪ್ಗಳನ್ನು ನಿರ್ವಹಣೆ ಮಾಡ್ತಾ ಬಂದಿದೆ. ಜನಶಿಕ್ಷಣ ಟ್ರಸ್ಟು, ಶಾರದಾ ಮಹಾವಿದ್ಯಾಲಯ ಅದರ ಜಂಟಿ ಆಶ್ರಯದಲ್ಲಿ ನಿರಂತರವಾಗಿ ಕಳೆದ ವಾರ ಸಹ ನಡೆಸಿದ್ದೇವೆ. ನಿರಂತರವಾಗಿ ರಕ್ತದಾನ ಶಿಬಿರ ಆನಪೋಯ ಮತ್ತು ನಿಟ್ಟೆ ಹಾಸ್ಪಿಟಲಿಗೆ ನಮ್ಮ ಒಂದು ವಿಂಗ್ ಅಲ್ಲಿ ಕಾರ್ಯಾಚರಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಯಾವುದೇ ರಕ್ತದ ಸಂದರ್ಭ ಬಂದಾಗ ನಮ್ಮನ್ನು ಸಂಪರ್ಕಿಸಿದಾಗ ನಾವು ರಕ್ತವನ್ನು ಕೊಡುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ನಮ್ಮ ನಡುಪದುವಿನ ಸುತ್ತಮುತ್ತ ನಡುಪದ ವಾರ್ಡನ್ನು ನಾವು ಸ್ವಚ್ಛ ವಾರ್ಡ್ ಅಂತೇಳಿ ಘೋಷಣೆ ಮಾಡಿದ್ದೇವೆ. ಘೋಷಣಾ ಪತ್ರವನ್ನು ಸಹ ಪ್ರತಿ ಮನೆಯಿಂದ ಸಹಿ ಹಾಕಿ ಎಲ್ಲ ಅದನ್ನು ಒಂದು ಪುಸ್ತಕದ ರೂಪದಲ್ಲಿ ನಾವು ಜನಶಿಕ್ಷಣ ಟ್ರಸ್ಟ್ ಮುಖಾಂತರ ನಾವು ಕೊಟ್ಟಿದ್ದೇವೆ. ಸ್ವಚ್ಛ ಗ್ರಾಮ, ಸ್ವಚ್ಛ ವಾರ್ಡ್ ಅಂತ ಹೇಳಿ ಒಂದು ಯಾವುದೇ ರೀತಿಯ ಬೃಹತ್ ಮಟ್ಟದ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ, ಸ್ವಚ್ಛತೆಗೆ ಹೆಚ್ಚು ಒಲವನ್ನು ಕೊಟ್ಟಿದ್ದೇವೆ. ಸೌಹಾರ್ದತೆಗೆ ಎಲ್ಲ ವರ್ಗದವರಲ್ಲೂ ಬಹಳ ಸೌಹಾರ್ದತೆಯಿಂದ ಕೂಡುವುದೇ ನಮ್ಮ ಧ್ಯೇಯ ಉದ್ದೇಶ. ಅಲ್ಲ, ಅದು ಕಟ್ಟಡ ಮನೆ ಥರ ಮಾಡಿದ್ದು. ಯಾಕಂತ ಹೇಳಿದರೆ ಅದರಲ್ಲಿ 5 ಮನೆಗಳಿದೆ. ನಮ್ಮ ಮಸೀದಿಗೆ ಬರುವ ಗುರುಗಳು ಒಬ್ಬರೇ ಬಂದು ನಿಲ್ಲುವಂಥದ್ದು ಸಂಪ್ರದಾಯ. ಈಗ ನಾವು ಅದನ್ನು ಅವರ ಫ್ಯಾಮಿಲಿ ಬಂದು ಅಲ್ಲಿ ನಿಲ್ಲಬೇಕು ಎಂಬ ಉದ್ದೇಶದಿಂದ ಇದೊಂದು ಕಟ್ಟಡವನ್ನು ಕಟ್ಟಿರ್ತಕ್ಕಂಥದ್ದು. ಹೌದು, 4-5 ವರ್ಷ ಮುಂಚೆ ಮಾಡಿದ್ದೆವು. ಮತ್ತು ಸ್ವಚ್ಛ ಮತ್ತು ಸೋಲಾರ್ ಸಹ ಸಂಪೂರ್ಣವಾಗಿ ಮಸೀದಿ ಸಹ ಸೋಲಾರ್ನಿಂದ ನಡೆಯುವಂಥದ್ದು. ನಮ್ಮ ನಿರೀಕ್ಷೆ ಒಂದು 3,000 ಜನ ಸೇರ್ಬೋದಂತ. ಓಕೆ, ಥ್ಯಾಂಕ್ ಯು.